ಹಾಗಲಕಾಯಿನ ಫಸ್ಟ್ ಸಿಪ್ಪೆ ತೆಕ್ಕೊಂಡು ಅದನ್ನು ತುಂಬ ತೆಗಿಬಾರ್ದು, ಸ್ವಲ್ಪ ಸ್ವಲ್ಪ ತೆಗೆದು ಬಿಟ್ಟು ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದಮೇಲೆ ಒಂದು ಹಿಡಿಯಷ್ಟು ಹರಳುಪ್ಪು ಹಾಕಿ ಮಿಕ್ಸ್ ಮಾಡಿ ಅದನ್ನು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ಅರ್ಧ ಗಂಟೆ ಆದಮೇಲೆ ಅದು ನೀರು ಬಿಟ್ಕೊಂಡಿರುತ್ತೆ. ಇವಾಗ ಅದನ್ನು ಗಟ್ಟಿಗೆ ಹಿಂಡಿ ನೀರನ್ನು ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡಿ ಆದಮೇಲೆ ಹಿಂಗೆ ಮಾಡೋದ್ರಿಂದ ಅದು ಹಾಗಲಕಾಯಿದು ಕಹಿ ಅಂಶ ಬರೋದಿಲ್ಲ ಜಾಸ್ತಿ, ಅವಾಗೆಲ್ಲರೂ ತಿನ್ಬೋದು. ಇವಾಗ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಒಂದಷ್ಟು ಎಳ್ಳು ಹಾಕಿ ಹುರಿದಿಟ್ಕೋಬೇಕು. ಆಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆ ಕಾಳು ಹಾಕಿ ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಕರಿಬೇವು ಹಾಕಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಹಾಕಿ ಆಮೇಲೆ ಹಾಗಲಕಾಯನ್ನು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸಬೇಕು. ಸಿಮ್ಮಲ್ಲಿ ಇಟ್ಟು ಬೆಂದಾದಮೇಲೆ ಅದಕ್ಕೆ ಖಾರದ ಪುಡಿ, ಮಸಾಲೆ ಪುಡಿ, ಉಪ್ಪು ನೋಡ್ಕೊಂಡು ಹಾಕಿ ಸ್ವಲ್ಪ ಹಾಕಿ, ಮೊದಲೇ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕಬೇಕು. ಇವಾಗ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತೊಂದು 5 ನಿಮಿಷ ಮುಚ್ಚಳ ಮುಚ್ಚಿ ಇಟ್ಟಾದಮೇಲೆ ಅದು ಮಿಕ್ಸ್ ಮಾಡಿದ್ದಾದಮೇಲೆ ಎಳ್ಳಿನ ಪುಡಿ ಮತ್ತು ಒಣ ಕೊಬ್ಬರಿನ ಪೌಡ್ರ್ ಮಾಡಿ ಇಟ್ಕೋಬೇಕು. ಅದನ್ನು ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಇದು ಅನ್ನಕ್ಕೆ, ಚಪಾತಿ, ರೊಟ್ಟಿ ಜೊತೆಗೆ ತಿನ್ನಬಹುದು.